ಕ್ಷೇಮವನ ನೆಲಮಂಗಲದಲ್ಲಿ ನಾನು ಕ್ಷೇಮ ಪಾಲನಾಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಜೊತೆಯಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು ನನ್ನ ಜೊತೆಗಿದ್ದಾರೆ, ಹಾಗೂ ಡಾಕ್ಟರ್ ಮನೋಹರ್ ನಮ್ಮ ವೈದ್ಯಾಧಿಕಾರಿಗಳು ಕ್ಷೇಮವನ ಅವರು ನನ್ನ ಜೊತೆಗಿದ್ದಾರೆ. ಇವತ್ತು ಈ ಪ್ರಕೃತಿ ಚಿಕಿತ್ಸೆಗೆ ದಿನಾಚರಣೆ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿದೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಪ್ರಾರಂಭ ಮಾಡಿದರು. ಅದರಂತೆ ಅವರು ಸಹ ಇದು 15ನೇ ತಾರೀಕು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಳ್ತೇವೆ. ಗಾಂಧೀಜಿಯವರು 2018ರಲ್ಲಿ ಪ್ರಪ್ರಥಮ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಉರುಳಿ ಕಾಂಚನ್ ಅನ್ನುವಂಥ ಒಂದು ಊರಲ್ಲಿ, ಅದು ಮಹಾರಾಷ್ಟ್ರದಲ್ಲಿ ಬರ್ತದೆ. ಈ ಉರುಳಿ ಕಾಂಚನ್ ಆಸ್ಪತ್ರೆಯನ್ನು ಅವರು ಇಡೀ ಅವರ ಗಾಂಧೀಜಿಯವರ ಯಾವತ್ತೂ ಯಾವುದೇ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡೋದಿಲ್ಲ. ಆದರೆ 15ನೇ ತಾರೀಕು ಅವರು ಉರುಳಿ ಕಾಂಚನದಲ್ಲಿ ಒಂದು ಪ್ರಕೃತಿ ಚಿಕಿತ್ಸೆ ಉದ್ಘಾಟನೆ ಮಾಡಲಿಕ್ಕೆ ಅಲ್ಲಿ ಒಂದು ಸಹಿ ಹಾಕಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಮಾಡ್ತಾರೆ. ಅವರ ವಿಷಯ ಏನಂತಂದ್ರೆ, ಮುಂದಿನ ವರ್ಷದಲ್ಲಿ ನಮ್ಮ ಭಾರತಕ್ಕೆ ಆತ್ಮನಿರ್ಭರ ಭಾರತ ಆಗ್ಬೇಕಂತ ಹೇಳಿದ್ರೆ ನಾವು ಇನ್ನೊಬ್ಬರನ್ನ ಅವಲಂಬನೆ ಆಗಬೇಕಾಗುತ್ತೆ. ನಾವು ಪ್ರಕೃತಿ ಚಿಕಿತ್ಸೆಯನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಾವು ಮುಂದೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ನಾವು ಹೇಗೆ ನೋಡ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಅವರು ಪ್ರಪ್ರಥಮವಾಗಿ ಪ್ರಕೃತಿ ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ಆ ಪರವಾಗಿ ನಾವು ಅದೇ ದಿವಸವನ್ನು 18th ನಾವು ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನಾಚರಣೆಯನ್ನು ನಡೆಸುವಂತಾಗುತ್ತದೆ. ಅದರಂತೆ ನಾವು ಪ್ರಪ್ರಥಮ ಪ್ರಕೃತಿ ಚಿಕಿತ್ಸಾ ದಿನಾಚರಣೆಯನ್ನು ಇಲ್ಲಿ ವಿಧಾನಸೌಧದ ಒಂದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಡಿದ್ದು. ಅದೇ ರೀತಿ ಈ ವರ್ಷ 8ನೇ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನಾಚರಣೆಯನ್ನು